ನಮಸ್ಕಾರ ಟ್ರೇಡರ್ಸ್. ಬ್ಯಾಂಕ್ ನಿಫ್ಟಿ ಓಪನಿಂಗ್ ನಮಗೆ ಸಿಕ್ಕಿರೋದು 51,100. ಸೊ ನಿನ್ನೆ ಕ್ಲೋಸಿಂಗ್ ಬಂದ್ಬಿಟ್ಟು 50,963. ಒಂದು 37 ಪಾಯಿಂಟ್ ಗ್ಯಾಪ್ ಅಪ್ ಅಂತ ಹೇಳ್ಬೋದು. ಫ್ಲಾಟ್ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಬ್ಯಾಂಕ್ ನಿಫ್ಟಿಲಿ 37 ಪಾಯಿಂಟ್ ಏನೂ ಇಲ್ಲ. ಸೊ ಮಾರ್ಕೆಟ್ ಓಪನ್ ಆಗೋದಕ್ಕೆ ಇನ್ನೊಂದು 10 ಸೆಕೆಂಡ್ ನೋಡ್ಬೋದು. ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಇದೆ, ಅಂದರೆ ನಿನ್ನೆ ಮೊನ್ನೆ ಎಲ್ಲ ಡೇ ಹೈ ಮಾಡಿತ್ತಲ್ಲ, ಸೊ ಅದೊಂದು ರೆಸಿಸ್ಟೆನ್ಸು. ಅಂದರೆ ಇವತ್ತಿನ ಓಪನಿಂಗ್ಗೆ ಅದು ಸಪೋರ್ಟಾಗಿ ಆ್ಯಕ್ಟ್ ಮಾಡುತ್ತೆ. ಬ್ರೇಕ್ ಮಾಡಿದೆ, ಬಟ್ ಆದರೆ ಸಸ್ಟೈನ್ ಆಗ್ತಾ ಇಲ್ಲ, ರಿಜೆಕ್ಷನ್ ತಗೊಳ್ತಿದೆ. ಸೊ ಯಾವುದಾದ್ರು ಟ್ರೇಡ್ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ಸಮಯ 9:19 ಆಗಿದೆ. ಸೊ 50,800 ಕಾಲಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ, ಡೇ ಹೈ. ಸೊ ಡೇ ಹೈ ಬ್ರೇಕ್ ಮಾಡಿದ್ರೆ ನಮಗೊಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು. ಸೊ ಅದಕ್ಕಾಗಿ ಡೇ ಹೈ ಹತ್ರ ಒಂದು ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ನಮ್ಮ ಆರ್ಡ್ರು ಎಕ್ಸಿಕ್ಯೂಟ್ ಆಯಿತು. ಓಕೆ, 8,000 9,000 ಫಾಲೋ ಥ್ರೂ ಸಿಗ್ತಿಲ್ಲ. ಇಲ್ಲೇನು ಅಂದರೆ ಆಪ್ಷನ್ ಚಾರ್ಟಲ್ಲಿ ಡೇ ಹೈ ಬ್ರೇಕ್ ಮಾಡಿದೆ, ಬಟ್ ಸ್ಪಾಟಲ್ಲಿ ನೋಡ್ಬೋದು ಡೇ ಹೈಯಿಂದ ರಿಜೆಕ್ಷನ್ ಬರ್ತಿದೆ. ಓಕೆ, ಇವಾಗ ಒಂದು ಒಳ್ಳೆ ಮೂಮೆಂಟ್ ಸಿಕ್ಕಿದೆ. ಸೊ ನಾನಿಲ್ಲಿ ಟ್ರೇಡ್ ಬುಕ್ ಮಾಡ್ತಿದ್ದೀನಿ. ಸೊ ಎಷ್ಟು ಬುಕ್ ಆಗಿದೆ? ಸೊ ಓಕೆ, 17,448 ಬುಕ್ ಆಗಿದೆ. ಓಕೆ, ಒಂದು ಒಳ್ಳೆ ಟ್ರೇಡು, ಫಸ್ಟ್ ಟ್ರೇಡು. ಸೊ ಬೇರೆ ಯಾವುದಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ಸಮಯ 10:02 ಆಗಿದೆ. ಸೊ ನಾನಿಲ್ಲಿ 51,500 ಪುಟ್ ಆಪ್ಷನಲ್ಲಿ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಯಾಕೆಂದರೆ ಡೇ ಹೈ ಹತ್ರ ತುಂಬ ಹೊತ್ತಿಂದ ಕನ್ಸಾಲ್ಟೇಟ್ ಮಾಡ್ತಿದೆ ಮಾರ್ಕೆಟು. ಬ್ರೇಕ್ ಡೌನು ಆಗ್ಬೋದು, ಬ್ರೇಕ್ಔಟು ಆಗ್ಬೋದು. ಸೊ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ ನಮ್ಗೆ ಹೇಳೋಕ್ಕಾಗೋದಿಲ್ಲ. ಸೊ ಯಾವುದಕ್ಕೂ ನಾನೊಂದು ಟ್ರೇಡು ಪ್ಲೇಸ್ ಮಾಡಿದ್ದೀನಿ. 51,000 ಕಾಲ್ ಆಪ್ಷನಲ್ಲಿ ಒಂದು ಕಾಲ್ ಟ್ರೇಡ್ ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ನೋಡೋಣ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಓಕೆ, ನಮ್ಮ ಕಾಲ್ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಮಾರ್ಕೆಟಲ್ಲಿ ಸ್ಟ್ರೆಂತ್ ಇಲ್ಲ. ಸ್ಟ್ರೆಂತ್ ಕಾಣಿಸ್ತಾ ಇಲ್ಲ, ಅದಕ್ಕೆ ಲಾಸಲ್ಲೇ ಇದೆ. ಬಟ್ ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿದ್ರೆ ಒಂದು ಡೇ ಹೈವರೆಗಾದರೂ ಅಟ್ಲೀಸ್ಟ್ ಹೋಗಬೇಕು. ಅಲ್ಲಿಂದ ಮತ್ತೆ ರಿಜೆಕ್ಷನ್ ತೊಗೊಂಡು ಬಂದರೂ ಬರ್ಬೋದು, ಬಟ್ ಹೇಳೋಕ್ಕಾಗೋದಿಲ್ಲ. ಇವಾಗ ಒಂದು ಒಳ್ಳೆ ಮೂಮೆಂಟ್ ಕೊಡ್ತಿದೆ. ಡೇ ಹೈ ಅಂದರೆ 470ವರೆಗಾದರೂ ಹೋಗಬೇಕು. ಸೆಕೆಂಡ್ ಕ್ಯಾಂಡಲ್ಲು ಒಂದು ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ಕೊಟ್ಟಿದೆ. ಓಕೆ, ನಾನಿಲ್ಲಿ ಟ್ರೇಡ್ ಬುಕ್ ಮಾಡ್ತಿದ್ದೀನಿ. ಪುಟ್ ಆಪ್ಷನ್ ಆರ್ಡರ್ ಇತ್ತಲ್ಲ, ಅದು ಕ್ಯಾನ್ಸಲ್ ಮಾಡಿದ್ದೀನಿ. ಸೊ ಈ ಟ್ರೇಡಲ್ಲಿ 12,678 ರೂಪಾಯಿ ಬುಕ್ ಆಗಿದೆ. ಸೊ ಇವತ್ತು ಟೋಟಲ್ 30,000 ಪ್ರಾಫಿಟಲ್ಲಿದ್ದೀವಿ
ಎರಡು ಟ್ರೇಡಲ್ಲಿ. ಸೊ ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತಾ ಅಂತ ನೋಡೋಣ, ಅಪ್ಡೇಟ್ ಮಾಡ್ತೀನಿ ನಾನು. ಸೊ ಈಗ ಸಮಯ 12:14 ಆಗಿದೆ. ಸೊ ನಾನೊಂದು ಪುಟ್ ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಪ್ರೈಸ್ ರೀಚ್ ಆಗಿಲ್ಲ ನಾವು ಸೆಟ್ ಮಾಡಿರೋ ಪ್ರೈಸ್ಗೆ, ಅದಕ್ಕೆ ಮುಂಚೆನೇ ಇದು ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಮಾರ್ಕೆಟ್ ತುಂಬ ಹೊತ್ತಿಂದಾನೇ ಕನ್ಸಾಲ್ಟೇಟ್ ಮಾಡ್ತಾ ಇದೆ. ಅದಕ್ಕೆ ಲಾಸ್ ತೋರಿಸ್ತಾ ಇದೆ. ಸೊ ನೋಡ್ಬೋದು, ಒಂದೊಳ್ಳೆ ಬೈಯಿಂಗ್ ಕ್ಯಾಂಡಲ್ ಬರ್ತಿದೆ. ಸೊ 12,000 13,000 ಲಾಸಲ್ಲಿ ಹೋಗ್ತಾ ಇದೆ ಇವಾಗ. ಆ ಸ್ವಿಂಗ್ ಲೋ ಇದೆಯಲ್ಲ, 370 70 ಕೆಳಗಡೆ ಬಂದರೆ ನಾವು ಹೋಲ್ಡ್ ಮಾಡೋದು ಬೇಡ, ಕ್ಲೋಸ್ ಮಾಡೋದು ಬೆಟರು. ಇದು ಎಕ್ಸಿಟ್ ಆಗೋದು ಬೆಟರ್. 170 ಲೆವೆಲ್ ರೀಚ್ ಆಗಿಲ್ಲ, ಬಟ್ ಅಲ್ಲಿಂದ ಒಂದು ಬೈಯಿಂಗ್ ಕ್ಯಾಂಡಲ್ ಬರ್ತಿದೆ. ಬಟ್ ನೋಡೋಣ. ಸೊ ಕೆಳಗಡೆಯಿಂದ ಒಂದು ಟ್ರೆಂಡ್ ಲೈನ್ ಇತ್ತು 5 ಮಿನಿಟ್ ಚಾರ್ಟಲ್ಲಿ. ಸೊ ಅದು ಬ್ರೇಕ್ ಮಾಡಿದೆ, ಬಟ್ ಆದ್ರೂ ಮೊಮೆಂಟಮ್ ಇಲ್ಲ. ಬ್ರೇಕ್ ಮಾಡ್ಬಿಟ್ಟು ಸೈಡ್ ವೇಸ್ ಹೋಗಿದೆ. ನೋಡೋಣ ಈ ಕ್ಯಾಂಡಲ್ ಯಾವ ರೀತಿ ಕ್ಲೋಸ್ ಆಗುತ್ತೆ ಅಂತ. ಇನ್ನೊಂದೊಂದು 20 ಸೆಕೆಂಡ್ ಇದೆ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ. ಇದು ಮತ್ತೆ ಮೇಲ್ಕ್ ಹೋಗೋದು ಕಷ್ಟ ಇದೆ ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿದ್ರೆ. ಇದು ಎಕ್ಸಿಟ್ ಆಗೋದು ಒಳ್ಳೇದು, ಯಾಕೆಂದ್ರೆ ಒಂದು ಡಬ್ಲ್ಯೂ ಪ್ಯಾಟರ್ನ್ ಬೇರೆ ಫಾರ್ಮ್ ಆಗಿದೆ 5 ಮಿನಿಟ್ ಚಾರ್ಟಲ್ಲಿ. ಸೊ ಈ ಟ್ರೇಡಲ್ಲಿ ನಾವು 21,594 ರೂಪಾಯಿ ಲಾಸ್ ಬುಕ್ ಮಾಡಿದ್ವಿ. ಸೊ ನಾನಿಲ್ಲಿ ಪುಟ್ ಆಪ್ಷನಲ್ಲಿ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ ಸ್ವಿಂಗ್ ಹೈ ಹತ್ರ. ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮೇಷನ್ ಬೇರೆ ಮಾಡಿದೆ. ಸೊ ಜೊತೆಗೊಂದು ಕಾಲ್ ಆಪ್ಷನ್ನು ಪ್ಲೇಸ್ ಮಾಡೋಣ ಅಂತಿದ್ದೀನಿ, ಯಾಕೆಂದರೆ ತುಂಬ ಹೊತ್ತಿಂದ ಒಂದೇ ಕಡೆ ಕನ್ಸಾಲಿಡೇಟ್ ಮಾಡ್ತಿದೆ. ಸೊ ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಓಕೆ, ಪುಟ್ ಆಪ್ಷನಲ್ಲೇ ಆರ್ಡರ್ ಪ್ಲೇಸ್ ಆಗಿದೆ. ಕ್ಯಾನ್ಸಲ್ ಮಾಡಿಬಿಟ್ಟು ಕಾಲ್ ಆಪ್ಷನಲ್ಲಿ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ ಪ್ರೈಸ್ನು. ಸೊ ಕಾಲ್ ಆಪ್ಷನ್ ನಾನು ಕ್ಯಾನ್ಸಲ್ ಮಾಡಿದ್ದೀನಿ, ಯಾಕೆಂದರೆ ಒಂದು ಕನ್ವಿಕ್ಷನ್ ಸಿಗ್ತಿಲ್ಲ. ಮೋಸ್ಟ್ಲಿ ಅದು ಕಾಲ್ ಆಪ್ಷನ್ ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಪ್ರೈಸ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಓಕೆ, ಕಾಲ್ ಆಪ್ಷನ್ ಆರ್ಡ್ರು ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಒಂದು ಡಬ್ಲ್ಯೂ ಪ್ಯಾಟರ್ನ್ ಕಾಣಿಸ್ತಾ ಇದೆ 5 ಮಿನಿಟ್ ಚಾರ್ಟಲ್ಲಿ. ಸೊ ಅಟ್ಲೀಸ್ಟ್ ಡೇ ಹೈವರ್ಗಾದರೂ ಹೋಗಬೇಕು. ಮುಂಚೆ ಎಲ್ಲ ರಿಜೆಕ್ಷನ್ ತಗೊಂಡಿದ್ಯೋ ಅಲ್ಲಿಂದಾನೇ ಒಂದು ರಿಜೆಕ್ಷನ್ ಬರ್ತಿದೆ. ಬಟ್ ನೋಡೋಣ. ಸದ್ಯಕ್ಕೆ ಇದು ಕಾಸ್ಟ್ ಟು ಕಾಸ್ಟ್ ಮೂವ್ ಆಗ್ತಾ ಇದೆ. ನೋ ಲಾಸ್ ನೋ ಪ್ರಾಫಿಟ್. ನಾನಿಲ್ಲಿ ಪುಟ್ ಆಪ್ಷನ್ ಕ್ಯಾನ್ಸಲ್ ಮಾಡಿದ್ದೀನಿ.
ಕಾಲ್ ಆಪ್ಷನ್ ಟ್ರೇಡ್ ರನ್ ಆಗ್ತಾ ಇದೆ, ನೋಡೋಣ. ಓಕೆ, ಇವಾಗ ಒಂದು ಒಳ್ಳೆ ಮೂಮೆಂಟ್ ಕೊಟ್ಟಿದೆ. ಇಷ್ಟು ಡೇ ಹೈವರೆಗೂ ಆದರೂ ಹೋಗ್ಬೇಕು. ಒಳ್ಳೆ ಬುಲಿಶ್ ಸ್ಟ್ರಕ್ಚರೇ ಇದೆ, ನೋಡೋಣ. ಇಲ್ಲೊಂದು ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿರ್ತೀನಿ. ಸ್ಟಾಪ್ ಲಾಸ್ ಸೆಲ್ ಆರ್ಡ್ರು, ಲಿಮಿಟ್ ಆರ್ಡ್ರು. ಸೊ ಅದು ಇಟ್ಟಾಯ್ತು ಅಂದರೆ ನಾವು ಟ್ರೇಡಿಂದ ಎಕ್ಸಿಟ್ ಆಗ್ಬೋದು, ಅಲ್ಲಿವರೆಗೂ ರೀಚ್ ಆದರೆ. ಇಲ್ಲಾಂದರೆ ನಾವು ಆ ಲಿಮಿಟ್ ಆರ್ಡ್ರ್ ಕ್ಯಾನ್ಸಲ್ ಮಾಡಿಬಿಟ್ಟು ಏನು ಸಿಗುತ್ತೋ ಪ್ರಾಫಿಟ್ಟು ಅದು ಬುಕ್ ಮಾಡಿಕೊಂಡು ಹೋಗೋಣ. ರಿಜೆಕ್ಷನ್ ತಗೊಳ್ತಿದೆ ಇದು, ಅಲ್ಲಿವರೆಗೂ ಹೋಗುತ್ತಾ ಅಂತ ಡೌಟು. ಲಿಮಿಟ್ ಆರ್ಡ್ರ್ ನಾನು ಕ್ಯಾನ್ಸಲ್ ಮಾಡಿದ್ದೀನಿ, ಯಾಕೆಂದರೆ ನಮ್ಮ ಮೇನ್ ಆರ್ಡ್ರ್ ಬುಕ್ ಮಾಡೋಕ್ಕಾಗೋದಿಲ್ಲ ಲಿಮಿಟ್ ಆರ್ಡ್ರ್ ಇದ್ರೆ. ನೋಡೋಣ, ಒಂದು ರೆಡ್ ಕ್ಯಾನ್ಲು ಬರ್ತಿದೆ. ಸದ್ಯಕ್ಕೆ ಪ್ರಾಫಿಟಲ್ಲೇ ಇದೆ. ಮೊಮೆಂಟಮ್ ಇಲ್ಲ. ಮೊಮೆಂಟಮ್ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಟಾರ್ಗೆಟ್ ರೀಚ್ ಆಗ್ಬಿಡ್ಬೇಕಾಯ್ತು, ಡೇ ಹೈ ರೀಚ್ ಆಗ್ಬಿಡ್ಬೇಕಾಯ್ತು. ಬಟ್ ಇದು ಹೋಗೋಣ ಬೇಡವೋ ಅಂತ ಹೋಗ್ತಿದೆ ಅದು. ಹೇಳೋಕ್ಕಾಗಲ್ಲ, ಇಲ್ಲಿಂದ ಒಂದು ರಿಜೆಕ್ಷನ್ ತಗೊಂಡು ಕೆಳಗೆ ಬಂದರೂ ಬರ್ಬೋದು. ಸೊ ನಮ್ಮ ಪ್ರಾಫಿಟ್ ಎಲ್ಲ ಅದರಲ್ಲೇ ಹೊಂಟೋಗ್ಬಿಡುತ್ತೆ. ಸೊ ನಾನಿಲ್ಲಿ ಬುಕ್ ಮಾಡಿದ್ದೀನಿ, ಟ್ರೇಡ್ ಕ್ಲೋಸ್ ಮಾಡಿದ್ದೀನಿ. ಸೊ 3300 ಈ ಟ್ರೇಡಲ್ಲಿ ಬುಕ್ ಆಗಿದೆ. ನೋಡೋಣ ಬೇರೆ ಯಾವುದಾದ್ರೂ ಆಪರ್ಚುನಿಟಿ ಸಿಗುತ್ತಾ ಅಂತ. ಈಗ ಸಮಯ 12:50. ಪುಟ್ ಆಪ್ಷನಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ಮಾರ್ಕೆಟ್ ಮೇಲ್ಗಡೆಯಿಂದ ಒಂದು ರಿಜೆಕ್ಷನ್ ತಗೊಂಡ್ಬಂದಿದೆ. ಸೊ ಕೆಳಗೆ ಬಂದರೂ ಬರ್ಬೋದು, ಸೊ ಅದಕ್ಕಾಗಿ. ಕಾಲ್ ಸೈಡಲ್ಲೂ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಒಂದು ಒಳ್ಳೆ ಗ್ರೀನ್ ಬುಲ್ಲಿಶ್ ಕ್ಯಾಂಡಲ್ಲೇ ಇದೆ. ಸೊ ಕಾಲ್ ಆಪ್ಷನ್ ಟ್ರೇಡ್ ನಾನು ಕ್ಯಾನ್ಸಲ್ ಮಾಡ್ತೀನಿ. ನೋಡೋಣ ಇದು ಹೆಂಗೆ ಹೋಗುತ್ತೋ ಅಂತ. ಬಂದಿರೋ ಮೊಮೆಂಟಮ್ ನೋಡಿದ್ರೆ ಅಟ್ಲೀಸ್ಟ್ ಒಂದು ಫಾಲೋ ಅಪ್ ಕ್ಯಾಂಡಲ್ ಕೊಡಬೇಕಿದು. ಬಟ್ ಅದು ರಿಜೆಕ್ಷನ್ ತಗೊಂಡು ಬರ್ತಿದೆ. ಒಂದು ಒಳ್ಳೆ ಮೊಮೆಂಟಮ್ ಇಂದ ಕೆಳಗಡೆ ಬಂದಿತ್ತು. ಬಟ್ ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿದ್ರೆ ಇದು ಇನ್ನೊಂದು ಕ್ಯಾಂಡಲ್ ಫಾಲೋ ಅಪ್ ಕ್ಯಾಂಡಲ್ ಬರಬೇಕು. ಓಕೆ, ಇವಾಗ ನಮ್ಮ ಟ್ರೇಡು ನಮ್ಮ ಬೈ ಪ್ರೈಸಿಂದ ಸ್ವಲ್ಪ ಮೇಲಕ್ಕೆ ಹೋಗಿದೆ. ಒಳ್ಳೆ ಪ್ರೈಸ್ ಆ್ಯಕ್ಷನ್ ಕಾಣಿಸ್ತಾ ಇದೆ. ಬಟ್ ಸೆಲ್ ಆರ್ಡರ್ ಪ್ಲೇಸ್ ಮಾಡಿರ್ತೀನಿ. ಕೆಲವೊಂದು ಸತಿ ಬೇಗನೆ ಕೆಳಗಡೆ ಬರುತ್ತೆ. ನೋಡೋಣ, ನಮ್ಮ ಟಾರ್ಗೆಟ್ ರಿಜೆಕ್ಷನ್ ಬರ್ತಾ ಇದೆ. ಓಕೆ, ನಮ್ಮ ಪ್ರೈಸಿಂದ ಕೆಳಗಡೆನೆ ಬರ್ತಿದೆ ಅದು.
ಒಂದು ಬೇರೆ ಸ್ಟ್ರಕ್ಚರೇ ತೋರಿಸ್ತಿದೆ, ಬಟ್ ಅನ್ಕೊಂಡಂಗೆ ಸ್ಪೀಡಲ್ಲಿ ಬರ್ತಾ ಇಲ್ಲ. ನೋಡೋಣ, ಸ್ವಲ್ಪ ಹೊತ್ತು ಕಾಯೋಣ. ಸ್ಪಾಟಲ್ಲಿ ಒಂದು ಸ್ವಿಂಗ್ ಹೈ ಇದೆಯಲ್ಲ, ಪ್ರೀವಿಯಸ್ ಸ್ವಿಂಗ್ ಹೈ 51,210 ಮೇಲೆ. ಸೊ ಅದ್ರ ಮೇಲೆ ಹೋಯ್ತು ಅಂದರೆ ನಾವು ಎಕ್ಸಿಟ್ ಆಗೋದು ಒಳ್ಳೆಯದು. ಸದ್ಯಕ್ಕೆ 26,000 25,000 ಲಾಸ್ಗೆ ನಡೀತಿದೆ ಟ್ರೇಡು. ಸೊ ನಾನಿಲ್ಲಿ ಸೆಲ್ ಲಿಮಿಟ್ ಆರ್ಡರ್ ಹಾಕಿದ್ನಲ್ಲ, ಅದು ಕ್ಯಾನ್ಸಲ್ ಮಾಡ್ತೀನಿ. ಯಾಕೆಂದರೆ ಒಂದು ರೆಡ್ ಕ್ಯಾಂಡಲ್ ಬಂದರೆ ನಮ್ಮ ಮೇನ್ ಆರ್ಡ್ರು ನಾವು ಕ್ಲೋಸ್ ಮಾಡಬೇಕು. ನೋಡೋಣ, ಇನ್ನು ಈ ಕ್ಯಾಂಡಲ್ ಕ್ಲೋಸ್ ಮಾಡೋದಕ್ಕೆ ಇನ್ನೊಂದು 10 ಸೆಕೆಂಡ್ ಇದೆ. ಓಕೆ, ಇವಾಗ ಒಂದೊಳ್ಳೆ ಮೂಮೆಂಟ್ ಬರ್ತಿದೆ, ಬಟ್ ಸ್ಲೋ ಮೂಮೆಂಟ್. ಇನ್ನೊಂದು ಕ್ಯಾಂಡ್ಲು ಕರೆಕ್ಟಾಗಿ ಫಾರ್ಮ್ ಆದರೆ ನಮ್ಮ ಟಾರ್ಗೆಟ್ ಹಿಟ್ ಆಗ್ಬೋದು. ಬಟ್ ಇವಾಗ ಒಂದು ಸಪೋರ್ಟ್ ಏರಿಯಾ ಹತ್ರ ಇದೆ, ಸೊ ಅದಕ್ಕೆ ರೆಡ್ ಕ್ಯಾಂಡ್ಲ್ ಬರ್ತಿದೆ. ಓಕೆ, ನಾನಿಲ್ಲಿ ಟ್ರೇಡ್ ಕ್ಲೋಸ್ ಮಾಡಿದ್ದೀನಿ. ಸಪೋರ್ಟ್ ಏರಿಯಾ ಹತ್ರ ಇದೆ, ಸೊ ಅದಕ್ಕೆ ಕ್ಲೋಸ್ ಮಾಡಿದ್ದೀನಿ. ಸೊ ಇವತ್ತು ನಮ್ಮ P&L ಬಂದ್ಬಿಟ್ಟು 21,227. ಸೊ ಇವತ್ತಿಗೆ ಕ್ಲೋಸ್ ಮಾಡೋಣ. ನಾನು ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ.